ಅಧಿಕಾರಕ್ಕೆ ಬರ್ಬೋದು. ಇನ್ನೇನು 2024 ಚುನಾವಣೆ ಇನ್ನೇನು ಬರ್ತಾ ಇದೆ. ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು? ಬಂದರೆ ಕಾಂಗ್ರೆಸ್ಸೇ ಬರ್ಬೋದು. ಯಾಕೆ ಕಾಂಗ್ರೆಸ್ ಬರಬೇಕು, ಯಾಕೆ BJP ಬರಬಾರ್ದು? ಕಾಂಗ್ರೆಸ್ಸಲ್ಲಿ ಅನುಕೂಲ ಇದೆ ಸರ್ ಬಡವ್ರಿಗೆ. BJPಯಲ್ಲಿ ಸರ್ ಈಗ ರಾಜ್ಯದಲ್ಲಿ ಕೊಟ್ಟಿರುವಂಥ ಫ್ರೀ ಕೊಂಡು ಹೇಳ್ತಿದ್ದೀರಾ ಅಥವಾ ಸಿದ್ದರಾಮಯ್ಯನವರು ಬಸ್ಗಳಿಗೆ ಲೇಡೀಸ್ಗೆ ಎಲ್ಲ ಫ್ರೀ ಕೊಟ್ಟವ್ರೆ, ಅದಕ್ಕೆ ಅನುಕೂಲ ಇದೆ, ಅದೇ ಒಳ್ಳೆಯದು. ಹಕ್ಕಿನೂ ಸಿದ್ದರಾಮಯ್ಯ ಪಕ್ಷ ಬಂದರೆ, ಕಾಂಗ್ರೆಸ್ ಬಂದರೆ ಹಕ್ಕಿನೂ ಜಾಸ್ತಿ ಬರುತ್ತೆ. 10 kg ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ 3 kg ಒಬ್ಬೊಬ್ಬರಿಗೆ ಕೊಡ್ತಿದಾರಲ್ವಾ? ಅವ್ರ ಕೈಯಲ್ಲಿ ಇಲ್ಲ ಅಲ್ಲ ಸರ್, ಅವ್ರು ಬಂದರೆ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷ ಬಂದರೆ ಬರುತ್ತೆ ಎಲ್ಲ. ಹಾಗಾದರೆ ಈ ಬಾರಿ ಕೇಂದ್ರ ಸರ್ಕಾರದ ಒಂದು ಇದರಲ್ಲಿ ಕಾಂಗ್ರೆಸ್ ಬರಬೇಕು. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಬಂದರೆ ಎಲ್ಲರಿಗೂ ಒಳ್ಳೇದೇ ಅಂತ. ಅಂದರೆ ಕರ್ನಾಟಕದಲ್ಲಿ ಫ್ರೀ ಕೊಟ್ಟಿದ್ದಾರಲ್ವ, ಅದನ್ನ ಇಟ್ಕೊಂಡು ಹೇಳ್ತಿದ್ದೀರಾ ಅಥವಾ ಮುಂಚೆ ಮಾಡ್ತಾ ಇದ್ರಲ್ಲ ಅದು? ಅಂದರೆ BJP ಏನೂ ಮಾಡಿಲ್ಲ ಅಂತ? BJP ಮಾಡಿದೆ ಇಲ್ಲ ಅಂತಲ್ಲ, ಅಂದರೆ ನಮಗೆ ಸುರಕ್ಷತೆ ಏನಂದರೆ ಕಾಂಗ್ರೆಸ್ಸೇ. ಓಕೆ. ಈ ಬಾರಿ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ? ಯಾಕೆ BJP ಬರುತ್ತೆ ಸರ್? ಬರುತ್ತೆ, ಮೋದಿ ಅಂತ ಕೆಲಸಗಳು ಮಾಡ್ತಾರೆ. ಯಾಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿಲ್ವಾ ಅಂತ? ಮಾಡಿದ್ರೆ ಏನೇನೋ ಗೊತ್ತಿಲ್ಲ ನಮ್ಗೆ, ಅಷ್ಟೊಂದು ಅವಾಗಿಲ್ಲ. ಇವಾಗ BJP. ಹಾಗಾದರೆ ಕಾಂಗ್ರೆಸ್ಸು ಇಲ್ಲಿ ಈಗ ಕರ್ನಾಟಕದಲ್ಲಿ ಇದೆ, ಒಂದಷ್ಟು ಫ್ರೀ ಒಂದು ಇದನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಫ್ರೀ ಕೊಟ್ಟಿದ್ರು, ಅದು ಸ್ಟೇಟ್ ಗೌರ್ಮೆಂಟ್ ಆಯಿತು. ಮಾಮೂಲಿ ಇದರಲ್ಲಿ ಮೋದಿನೇ ಬರ್ತಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ? ನಮ್ಗೆ ಬರಬೇಕಾದ್ರೆ BJP ಬರಬೇಕು ಸರ್. ಯಾಕೆ BJP ಬರಬೇಕು? BJPಯಿಂದ ಮೋದಿ ಅವರು ತುಂಬ ಇದು ಮಾಡಿದ್ದಾರೆ, ಅದನ್ನ ಅದು ಬರಬೇಕಂತ ಅನಿಸಿಕೆ. ಕಾಂಗ್ರೆಸ್ ಇದ್ದಾಗ ಅಷ್ಟೇನು ಮಾಡಿಲ್ಲ ಅಂತ? ಕಾಂಗ್ರೆಸ್ ಈಗಲೂ ಇದೆ, ಏನು ಮಾಡ್ತಾ ಇದೆ? ಅದೇ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಆಲ್ಮೋಸ್ಟ್ 10 ವರ್ಷ ಬರ್ತಾ ಇದೆ. ಹಾಂ ಸರ್, ಎಲ್ಲ ಒಳ್ಳೆತನ ಮಾಡಿದ್ದಾರೆ. ಒಳ್ಳೇದನ್ನ ಮಾಡಿದ್ದಾರೆ ಅಂತ ಯಾವ ಥರ ಒಳ್ಳೇದು ಮಾಡಿದ್ದಾರೆ ಅಂತ? ಯಾವ ಥರ ಒಳ್ಳೇದಂದ್ರೆ ಏನು ಬೇಕೋ ಅದೆಲ್ಲ ಸೌಲಭ್ಯ ಮಾಡಿಕೊಡ್ತಾನೆ ಇದ್ದಾರಲ್ಲ ಸರ್. ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ? ಮೋದಿ BJP. ಯಾಕೆ BJP ಬರಬೇಕು ಅಂತ ಸರ್? ನಮ್ಮ ಇಂಡಿಯಾ ಒಂದು ಹೆಸರು ಮಾಡಿದೆ ಅಂದ್ರೆ ಅದು ಮೋದಿಯಿಂದ ಮಾತ್ರ ಸಾಧ್ಯ. ಯಾಕೆ ಕಾಂಗ್ರೆಸ್ ಮಾಡಿಲ್ವಾ ಅಂತ? ಕಾಂಗ್ರೆಸ್ 56 ವರ್ಷ 70 ವರ್ಷದಿಂದ ಇದೆ, ಏನು ಯೂಸ್ ಇದೆ? ಬಡವ್ರಿಗೆಲ್ಲ ಏನು ಆ ಥರ ಏನು ಮಾಡಿಲ್ಲ. ಬಟ್ ಮೋದಿ ಈ ಸಾರಿ ಬಂದಮೇಲೆ ಬಡವ್ರಿಗೆ ಒಳ್ಳೇದು ಮಾಡಬೇಕು ಅಂದ್ಕೊಂಡು. ಅದು ಇದಕ್ಕೂ ಮುಂಚೆ ಅವರು ಸಾಕಷ್ಟು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಅಲ್ಲ, BJP ಕೇಂದ್ರದಿಂದ ಜನಕ್ಕೆ ಅನುಕೂಲ ಮಾಡಿದೆ. ಯಾವ ಥರ ಅನುಕೂಲ ಮಾಡಿ? ಯಾವ ಥರ ಅನುಕೂಲ ಅಂದರೆ ಮುಂದೆ ಫ್ಯೂಚರ್ ನೋಡಿ ಮಾಡಿದೆ. ಈಗ ಸದ್ಯಕ್ಕೆ ಕಷ್ಟ ಅನ್ನಿಸ್ಬೋದು, ಮುಂದೆ ಒಳ್ಳೆಯದಾಗುತ್ತೆ. ಅದರಿಂದ BJP ಅನ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು.